ನಮಸ್ತೆ ಎಲ್ಲರಿಗೂ. ಓಕೆ. ಸೊ ಇವತ್ತು ಮಡುವೆ ಬಗ್ಗೆ ತಿಳ್ಕೊಳ್ಳೋಣ. ಓನ್ಲಿ ಪಿಂಪಲ್ಸ್ ಅಂದ್ರೆ ಸೊ ಮಡುವೆ ಅನ್ನೋದು ಕೇವಲ ಸ್ಕಿನ್ ಇಶ್ಯೂ ಅಲ್ಲ. ನಾವು ಅಕಾರ್ಡಿಂಗ್ ಟು TCM ನೋಡೋದಕ್ಕೆ ಹೋದಾಗ ಮಡುವೆ ಅನ್ನೋದು ಆರ್ಗನ್ ಇಂಟರ್ನಲ್ ಇಂಬ್ಯಾಲೆನ್ಸ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಯಾವ ಆರ್ಗನ್ ಏನಾಗಿದೆ ಅಂದ್ರೆ ಯಾ ಯಾವ ಟೈಪ್ ಆಫ್ ಪಿಂಪಲ್ಸ್ ಬಂದಿದೆ, ಆ ಪಿಂಪಲ್ಸ್ ಹೇಗಿದೆ ನೋಡೋದಕ್ಕೆ ಅನ್ನೋದ್ರ ಮೇಲೆ ಆ ಆರ್ಗನ್ನ ಟಾರ್ಗೆಟ್ ಮಾಡೋದಕ್ಕಾಗುತ್ತೆ. ಇವಾಗ ಸ್ಪ್ಲೀನ್ ವೀಕ್ ಆದಾಗ ಕಾನ್ಸ್ಟಿಪೇಷನ್ ಆಗುತ್ತೆ, ಡೈಜೆಷನ್ ಪೂರ್ತಿ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಈ ಫುಡ್ಡಿಂದ ಈ ತೇವ ಮತ್ತೆ ವಿಷ ದೇಹದಲ್ಲಿ ಹಾಗೇ ಸಂಗ್ರಹ ಆಗುತ್ತೆ. ಅದು ಸ್ಕಿನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ? ಮಡುವೆ ರೂಪದಲ್ಲಿ. ಓಕೆ. ಸೊ ಈ ಡೈಜೆಷನ್ನ ಕ್ಲಿಯರ್ ಮಾಡಬೇಕು, ಸ್ಪ್ಲೀನ್ನ ಸ್ಟ್ರೆಂಥನ್ ಮಾಡಬೇಕು. ಅದೇ ಇಫ್ ಇನ್ ಕೇಸ್ ಲಿವರ್ನಲ್ಲಿ ಹೀಟ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಅಥವಾ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಒತ್ತಡ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಅವಾಗ ಕೆಂಪು ಪಿಂಪಲ್ಸ್ ಬರುತ್ತೆ. ಅದು ತುಂಬ ನೋವಿಂದನೂ ಕೂಡಿರುತ್ತೆ. ಸೊ ಆ ಕೋಪ, ಆ ಒತ್ತಡ, ಅತಿಯಾದ ಯೋಚನೆ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗೋದಕ್ಕೆ ಕಾರಣ. ಅಥವಾ ಇಫ್ ಇನ್ ಕೇಸ್ ಹೆಚ್ಚು ಎಣ್ಣೆ ಅಥವಾ ಜಂಕ್ ಫುಡ್ ತಿಂದ್ವಿ, ಅಥವಾ ಸ್ವೀಟ್ ತುಂಬಾನೇ ತಿಂದ್ವಿ, ಅಥವಾ ಕೋಲ್ಡ್ ಫುಡ್ ತಿಂದ್ವಿ, ಸಲಾಡ್ಸು ಅದು ಇದು ಅಂತ ತಗೊಂಡ್ವಿ ಅನ್ಕೊಳ್ಳಿ, ಅವಾಗ ಮಡುವೆ ಹೀಗೆ ಕಂಟಿನ್ಯೂ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊತ್ತು ಒಂದಾದ್ಮೇಲೆ ಒಂದು ಅದು ನಿಲ್ಲೋದಿಲ್ಲ. ಬಟ್ ನಾವು ಆ ಫುಡ್ ಬಗ್ಗೆ ಆಗ್ಲಿ, ನಮ್ಮ ಎಮೋಷನ್ಸ್ ಬಗ್ಗೆ ಆಗ್ಲಿ ಯೋಚನೆನೇ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಅದು ಗುಣ ಆಗೋದಿಲ್ಲ. ಸೊ ಇದೆಲ್ಲದಕ್ಕೂ ನೀವು ಅಟ್ಲಿ ಓನ್ಲಿ ಆ ಕ್ರೀಮ್ಸ್ ಆಗಲಿ, ಸೋಪ್ ಆಗಲಿ, ಫೇಸ್ ವಾಶ್ ಆಗಲಿ, ಇದನ್ನ ಯೂಸ್ ಮಾಡ್ಕೊಂಡು ಬಂದರೆ ಅದು ಸಾಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇಟ್ ವಿಲ್ ನಾಟ್ ಟ್ರೀಟ್ ದ ರೂಟ್ ಕಾಸ್. ಸ್ಪ್ಲೀನ್ನ ಬಲಪಡಿಸ್ಬೇಕು, ಲಿವರ್ನಲ್ಲಿ ಹೀಟ್ನ ಕಡಿಮೆ ಮಾಡಬೇಕು, ಕಾನ್ಸ್ಟಿಪೇಷನ್ ಡೈಜೆಷನ್ ಪ್ರೋಸೆಸ್ನ ಸ್ಟ್ರೆಂಥನ್ ಮಾಡಬೇಕು. ಇದೆಲ್ಲ ಮಾಡಿದಾಗ ಮಾತ್ರ ಮಡುವೆ ನಿಧಾನವಾಗಿ ಮೂಲದಿಂದನೇ ಕಡಿಮೆ ಆಗುತ್ತೆ.